ವೃತ್ತ ಸಿರಿಗೆರೆ. ಈ ಸಂಸ್ಥೆಯ ಅಡಿಯಲ್ಲಿರುವ ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವಮೊಗ್ಗದ ವಿದ್ಯಾರ್ಥಿಗಳಾದ ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದು ನಾವು 9ನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳನ್ನಾಗಿ ವಿಭಜಿಸಿಕೊಂಡಿದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದ ಒಂದು ನಿಯಮವೇನೆಂದರೆ, ನಾವು ಮೊದಲನೇ ಪ್ರಶ್ನೆಯನ್ನು ಭಗತ್ ಸಿಂಗ್ ತಂಡದವರಿಗೆ ಕೇಳಿದರೆ ಆ ತಂಡದವರಿಗೆ ಪ್ರಶ್ನೆಯ ಉತ್ತರ ಗೊತ್ತಿಲ್ಲದಿದ್ದರೆ ನಾವು ಅದೇ ಪ್ರಶ್ನೆಯನ್ನು 2ನೇ ತಂಡದವರಿಗೆ ಕೇಳುತ್ತೇವೆ. ಆಗ ಅವರಿಗೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ 3ನೇ ತಂಡಕ್ಕೆ ಕೇಳುತ್ತೇವೆ. 3ನೇ ತಂಡಕ್ಕೂ ಗೊತ್ತಿಲ್ಲದಿದ್ದರೆ 4ನೇ ತಂಡ ಉತ್ತರ ಹೇಳಿದರೆ ಅವರಿಗೆ 1 ಅಂಕ, ಅವರು ಹೇಳದಿದ್ದರೆ ಪ್ರೇಕ್ಷಕರಿಗೆ ಆ ಪ್ರಶ್ನೆಯನ್ನು ಕೇಳಬಹುದು, ಅವರಿಗೆ 1 ಅಂಕ ಬರುತ್ತದೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳಿವೆ. ಅವುಗಳೆಂದರೆ ಭಗತ್ ಸಿಂಗ್ ತಂಡ, ಬಸವಣ್ಣ ತಂಡ, ಚನ್ನಮಲ್ಲಿಕಾರ್ಜುನ ತಂಡ, ಅಕ್ಕ ಮಹಾದೇವಿ. ಈ ಭಗತ್ ಸಿಂಗ್ ತಂಡದವರು ತಮ್ಮ ಕಿರು ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ನಾಗರಾಜ್, ತರಗತಿ 9. ನನ್ನ ಹೆಸರು ಪುನೀತ್, ತರಗತಿ 9. ನನ್ನ ಹೆಸರು ಅಭಿಷೇಕ್, ತರಗತಿ 9. ನನ್ನ ಹೆಸರು ಯುವರಾಜ್, ತರಗತಿ 9. ನನ್ನ ಹೆಸರು ಶಿವಕುಮಾರ್, ತರಗತಿ 9. ಈಗ ಭಗತ್ ಸಿಂಗ್ ತಂಡದವರು ತಮ್ಮ ಕಿರು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಈಗ ಬಸವಣ್ಣ ತಂಡದವರು ತಮ್ಮ ಕಿರು ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ಶಿವಕುಮಾರ್, ತರಗತಿ 9. ನನ್ನ ಹೆಸರು ಜೀವನ್, ತರಗತಿ 9ನೇ ತರಗತಿ. ನನ್ನ ಹೆಸರು ಸತೀಶ್, 9. ನನ್ನ ಹೆಸರು ನಾನು 9ನೇ ತರಗತಿ. ಈಗ ಬಸವಣ್ಣ ತಂಡದವರು ಕೂಡ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ನಂತರ ಚನ್ನಮಲ್ಲಿಕಾರ್ಜುನ ತಂಡದವರು ಕಿರು ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ರಂಜಿತಾ, 9ನೇ ತರಗತಿ. ನನ್ನ ಹೆಸರು ಗಣೇಶ್, 9ನೇ ತರಗತಿ. ನನ್ನ ಹೆಸರು ಚೈತ್ರ, ನಾನು 9ನೇ ತರಗತಿ. ನನ್ನ ಹೆಸರು ಲಾವಣ್ಯ, ನಾನು 9ನೇ ತರಗತಿಗೆ ಓದುತ್ತಿದ್ದೇನೆ. ಚನ್ನಮಲ್ಲಿಕಾರ್ಜುನ ತಂಡದವರು ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಕೊನೆಯ ತಂಡವಾದಂತಹ ಅಕ್ಕ ಮಹಾದೇವಿ ತಂಡದವರು ತಮ್ಮ ಕಿರು ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ರಂಜಿತಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸ್ಫೂರ್ತಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ದೀಪಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ 4 ತಂಡದವರು ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ಧನ್ಯವಾದಗಳು. ಈಗ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ಸುತ್ತಿನ ಮೊದಲ ಪ್ರಶ್ನೆಯನ್ನು ಭಗತ್ ಸಿಂಗ್ ತಂಡಕ್ಕೆ ಕೇಳೋಣ. USA ಪೆನ್ಸಿಲಿಯಂನಲ್ಲಿ ಯಾವ ವರ್ಷದಲ್ಲಿ ತೈಲ ಬಾವಿಯನ್ನು ಕೊರೆಯಲಾಯಿತು? ತಪ್ಪಾದ ಉತ್ತರ. ಈ ಪ್ರಶ್ನೆಯು 2ನೇ ತಂಡಕ್ಕೆ. USA ಪೆನ್ಸಿಲಿಯಾನದಲ್ಲಿ ಯಾವ ವರ್ಷದಲ್ಲಿ ತೈಲ ಬಾವಿಯನ್ನು ಕೊರೆಯಲಾಯಿತು? ಈ ಪ್ರಶ್ನೆ 3ನೇ ತಂಡಕ್ಕೆ. 3ನೇ ತಂಡದವರಿಗೆ ಇದೇ ಪ್ರಶ್ನೆ. 1963. ತಪ್ಪಾದ ಉತ್ತರ. ಈಗ ಅಕ್ಕ ಮಹಾದೇವಿ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬೇಕು. USA ಪೆನ್ಸಿಲ್ವಿಯಾದಲ್ಲಿ ಯಾವ ವರ್ಷದಲ್ಲಿ ತೈಲ ಬಾವಿಯನ್ನು ಕೊರೆಯಲಾಯಿತು? 1950. ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಹೇಳಿದ್ದಾರೆ, ಅವರಿಗೆ 1 ಅಂಕ. ಈಗ ಮೊದಲನೇ ಸುತ್ತಿನ 2ನೇ ಪ್ರಶ್ನೆ ಬಸವಣ್ಣ ತಂಡಕ್ಕೆ. ಮಿಶ್ರಣ ಎಂದರೇನು? ಮಿಶ್ರಣ ಎಂದರೇನು? ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಚನ್ನಮಲ್ಲಿಕಾರ್ಜುನ ತಂಡಕ್ಕೆ ಈ ಪ್ರಶ್ನೆ. ಮಿಶ್ರಣ ಎಂದರೇನು? ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತುಗಳನ್ನು ಕಲಬೆರಕೆ ಮಾಡುವುದು ಮಿಶ್ರಣ. ಸರಿಯಾದ ಉತ್ತರ.
ಮೂರನೇ ತಂಡದವರಿಗೆ 1 ಅಂಕ. ಈಗ ಎರಡನೇ ಸುತ್ತಿನ ಮೂರನೇ ಪ್ರಶ್ನೆ. ನೀರು ಒಂದು ಮಿಶ್ರಣವೇ? ಅಲ್ಲ. ತಪ್ಪಾದ ಉತ್ತರ. ಈಗ ನಾಲ್ಕನೇ ತಂಡದವರಿಗೆ ಈ ಪ್ರಶ್ನೆ. ನೀರು ಒಂದು ಮಿಶ್ರಣವೇ? ಹೌದು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಮೊದಲನೇ ಸುತ್ತಿನ ನಾಲ್ಕನೇ ಪ್ರಶ್ನೆ. ದ್ರವ್ಯ ಎಂದರೇನು? ದ್ರವ್ಯ ಎಂದರೇನು? ಈ ಪ್ರಶ್ನೆಗೆ ನಾಲ್ಕನೇ ತಂಡದವರಿಗೆ ಉತ್ತರ ಗೊತ್ತಿಲ್ಲದಿದ್ದಕ್ಕೆ ಮೊದಲನೇ ತಂಡದವರಿಗೆ ಈ ಪ್ರಶ್ನೆ. ದ್ರವ್ಯ ಎಂದರೇನು? ಕರಗುವ ವಸ್ತು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು? ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು? ಈ ಪ್ರಶ್ನೆ ಎರಡನೇ ತಂಡದವರಿಗೆ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು? ಈ ಪ್ರಶ್ನೆ ಮೂರನೇ ತಂಡಕ್ಕೆ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು? ತಪ್ಪಾದ ಉತ್ತರ. ಈ ಪ್ರಶ್ನೆ ನಾಲ್ಕನೇ ತಂಡದವರಿಗೆ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ಏನೆನ್ನುವರು? ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಎರಡನೇ ಸುತ್ತಿನ ಎರಡನೇ ಪ್ರಶ್ನೆ. ಬೆಳೆಗಳಲ್ಲಿ ಎಷ್ಟು ವಿಧ? ತಪ್ಪಾದ ಉತ್ತರ. ಈ ಪ್ರಶ್ನೆ ಮುಂದಿನ ತಂಡಕ್ಕೆ. ಬೆಳೆಗಳಲ್ಲಿ ಎಷ್ಟು ವಿಧ? 2 ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಎರಡನೇ ಸುತ್ತಿನ ಮೂರನೇ ಪ್ರಶ್ನೆ ಮೂರನೇ ತಂಡಕ್ಕೆ. LPG ಎಂದರೇನು? LPG ಎಂದರೇನು? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಈಗ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ. ದ್ರಾವಣ ಎಂದರೇನು? ದ್ರಾವಣ ಎಂದರೇನು? ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ ಎರಡನೇ ಸುತ್ತು ಮುಕ್ತಾಯವಾಗಿದೆ. ಈಗ ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಏನೆನ್ನುವರು? ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಏನೆನ್ನುವರು? ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಮೂರನೇ ಸುತ್ತಿನ ಎರಡನೇ ಪ್ರಶ್ನೆ. ದ್ರವ್ಯದ ಕಣಗಳು ಬೆಳೆಯ ವಿಧಗಳು ಯಾವುವು? ದ್ರವ್ಯದ ಕಣಗಳು ಏನನ್ನು ಹೊಂದಿದೆ? ಚಲನ ಶಕ್ತಿಯನ್ನು ಹೊಂದಿದೆ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಈಗ ಮೂರನೇ ಪ್ರಶ್ನೆ. ಬಲ ಎಂದರೇನು? ಬಲ ಎಂದರೇನು? ಬಲ ಎಂದರೇನು? ವಸ್ತುವಿನ ತಳ್ಳುವಿಕೆ ಮತ್ತು ಎಳೆಯುವಿಕೆಯನ್ನು ಬಲ ಎನ್ನುವರು. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಈಗ ಮೂರನೇ ಸುತ್ತಿನ ಕೊನೆಯ ಪ್ರಶ್ನೆ.
ಸಿಡುಬು ರೋಗಕ್ಕೆ ಲಸಿಕೆಯನ್ನು ಯಾರು ಕಂಡುಹಿಡಿದರು? ಎಡ್ವರ್ಡ್ ಜೆನ್ನರ್. ಸರಿಯಾದ ಉತ್ತರ. ಈಗ 3 ಸುತ್ತು ಮುಕ್ತಾಯವಾಗಿದೆ. ಈಗ 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ. ಪಂಚಭೂತಗಳು ಯಾವುವು? ಪಂಚಭೂತಗಳು ಯಾವುವು? ಗಾಳಿ, ಭೂಮಿ, ಅಗ್ನಿ, ಆಕಾಶ, ನೀರು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. 3ನೇ ಸುತ್ತಿನ 2ನೇ ಪ್ರಶ್ನೆ. ಕಳೆ ಎಂದರೇನು? ಕಳೆ ಎಂದರೇನು? ಸಸ್ಯಗಳ ನಡುವೆ ಬೆಳೆಯುವ ಅನಪೇಕ್ಷಿತ ಬೆಳೆಯನ್ನು ಸಸ್ಯ ಎನ್ನುವರು. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಈಗ ಮುಂದಿನ ಪ್ರಶ್ನೆ. ಲೋಹ ಎಂದರೇನು? ಉದಾಹರಣೆ ಕೊಡಿ. ಯಾವ ವಸ್ತುವು ತನ್ನಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೋ ಆ ವಸ್ತುವಿಗೆ ಲೋಹ ಎನ್ನುವರು. ಉದಾಹರಣೆ. ವಿದ್ಯುತ್ ವಾಹಕ ತಂತಿ. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಕೊನೆಯ ಪ್ರಶ್ನೆ. ನೀರಿನಲ್ಲಿ ಕರಗುವ ವಸ್ತುಗಳಾವುವು? ಸಕ್ಕರೆ, ಉಪ್ಪು, ಬೆಲ್ಲ. ಸರಿಯಾದ ಉತ್ತರ. ಈಗ 5ನೇ ಸುತ್ತಿನ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ. ಗುರುತ್ವಾಕರ್ಷಣ ಎಂದರೇನು? ಭೂಮಿಯು ತನ್ನೆಡೆಗೆ ಸೆಳೆಯುವ ವಸ್ತುಗಳನ್ನು ಘರ್ಷಣ ಬಲ ಎನ್ನುವರು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. 5ನೇ ಸುತ್ತಿನ 2ನೇ ಪ್ರಶ್ನೆ 2ನೇ ತಂಡಕ್ಕೆ. ಧಾತುಗಳಿಗೆ 1-2 ಉದಾಹರಣೆ. ತಾಪ, ಆಕ್ಸಿಜನ್, ಹೈಡ್ರೋಜನ್. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. 5ನೇ ಸುತ್ತಿನ 3ನೇ ಪ್ರಶ್ನೆ. ಪಳೆಯುಳಿಕೆ ಇಂಧನಗಳು ಯಾವುವು? ಈ ಪ್ರಶ್ನೆ ಕಲ್ಲಿದ್ದಲು, ಪೆಟ್ರೋಲಿಯಂ. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. 5ನೇ ಸುತ್ತಿನ ಕೊನೆಯ ಪ್ರಶ್ನೆ. ಬೆಳೆಯ ವಿಧಗಳಾವುವು? ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 5 ಸುತ್ತುಗಳು ಮುಕ್ತಾಯವಾಗಿಯೇ ಈಗ 6ನೇ ಸುತ್ತು ಪ್ರಾರಂಭಿಸೋಣ. ದ್ರಾವಕ ಎಂದರೇನು? ಕರಗಿಸುವ ವಸ್ತು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ 2ನೇ ಪ್ರಶ್ನೆ. ಸಂಯುಕ್ತ ವಸ್ತು ಎಂದರೇನು? ಸಂಯುಕ್ತ ಎಂದರೇನು? 2 ಧಾತುಗಳು ಸೇರಿಕೊಳ್ಳುವುದಕ್ಕೆ ಸಂಯುಕ್ತ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. 3ನೇ ಪ್ರಶ್ನೆ 3ನೇ ತಂಡಕ್ಕೆ. ಸೂಕ್ಷ್ಮ ಜೀವಿಗಳ ಗುಂಪುಗಳನ್ನು ಹೇಳಿರಿ. ಸೂಕ್ಷ್ಮ ಜೀವಿಗಳ ಗುಂಪು. ಈ ಪ್ರಶ್ನೆಯು 4ನೇ ತಂಡಕ್ಕೆ.
ತಂಡಕ್ಕೆ ಸೂಕ್ಷ್ಮ ಜೀವಿಗಳ ಗುಂಪುಗಳನ್ನು ಹೇಳಿರಿ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲಗಳು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 6ನೇ ಸುತ್ತು ಮುಕ್ತಾಯವಾಗಿದೆ. 7ನೇ ಸುತ್ತಿನ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ದ್ರವ್ಯದ ಸ್ಥಿತಿಗಳನ್ನು ಹೇಳಿರಿ. ದ್ರವ್ಯದ ಸ್ಥಿತಿಗಳನ್ನು ಹೆಸರಿಸಿ. ಘನ, ದ್ರವ, ಅನಿಲ. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. 2ನೇ ಪ್ರಶ್ನೆ 2ನೇ ತಂಡಕ್ಕೆ ಎರೆಗೊಬ್ಬರ ಎಂದರೇನು? ಎರೆಹುಳು ತಿಂದು ಹಾಕಿದ ಕಸವನ್ನು ಎರೆಗೊಬ್ಬರ ಎನ್ನುವುದು. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. 7ನೇ ಸುತ್ತಿನ 3ನೇ ಪ್ರಶ್ನೆ 3ನೇ ತಂಡಕ್ಕೆ ಘನ ಎಂದರೇನು? ಗಟ್ಟಿ ಇರುವ ವಸ್ತುಗಳನ್ನು ಘನ ಎನ್ನುವರು. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. 7ನೇ ಸುತ್ತಿನ ಕೊನೆಯ ಪ್ರಶ್ನೆ ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರವೆಂದು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 7 ಸುತ್ತುಗಳು ಮುಕ್ತಾಯವಾಗಿವೆ. 8ನೇ ಸುತ್ತನ್ನು ಪ್ರಾರಂಭಿಸೋಣ. 8ನೇ ಸುತ್ತಿನ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಎಂದು ಅಂದಾಜು ಮಾಡುವುದು ಪ್ರತಿ ಹಂತದಲ್ಲೂ ಸಾರಯುಕ್ತಗೊಳಿಸಿದಾಗ ಬಣ್ಣವು ಯಾವಾಗ ಅದರ ಬಣ್ಣವು ಇನ್ನೂ ಗೋಚರಿಸುತ್ತದೆ. ಘನವಸ್ತುವಿನಲ್ಲಿ ಕಣಗಳು ಹೇಗಿರುತ್ತವೆ? ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಅನಿಲ ವಸ್ತುವಿನಲ್ಲಿ ಕಣಗಳು ಹೇಗಿರುತ್ತವೆ? ಅನಿಲ ವಸ್ತುವಿನಲ್ಲಿ ಕಣಗಳು ಹೇಗಿರುತ್ತವೆ? ಸಂಪೂರ್ಣ ಸ್ವತಂತ್ರವಾಗಿ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ದ್ರವ ವಸ್ತುವಿನಲ್ಲಿ ಕಣಗಳು ಹೇಗಿರುತ್ತವೆ? ಸ್ವಲ್ಪ ಸ್ವತಂತ್ರವಾಗಿರುತ್ತವೆ. ಸರಿಯಾದ ಉತ್ತರ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಈಗ 7ನೇ ಸುತ್ತಿನ ಕೊನೆಯ ಪ್ರಶ್ನೆ ರೈತನ ಮಿತ್ರ ಎಂದು ಯಾರನ್ನು ಕರೆಯುತ್ತಾರೆ? ಎರೆಹುಳು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 8 ಸುತ್ತುಗಳು ಮುಕ್ತಾಯವಾಗಿವೆ. ಈಗ ಈ ತಂಡಗಳಿಗೆ ಎಷ್ಟು ಅಂಕಗಳು ಬಂದಿವೆ ಎಂದು ಕ್ರೋಢೀಕರಣ ಮಾಡುತ್ತೇನೆ. ಭಗತ್ ಸಿಂಗ್ ತಂಡಕ್ಕೆ 7 ಅಂಕ. ಬಸವಣ್ಣ ತಂಡಕ್ಕೆ 6 ಅಂಕ. ಚನ್ನಮಲ್ಲಿಕಾರ್ಜುನ ತಂಡಕ್ಕೆ 8 ಅಂಕ. ಅಕ್ಕಮಹಾದೇವಿ ತಂಡಕ್ಕೆ 10 ಅಂಕ. ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ತಂಡವು 7 ಅಂಕಗಳನ್ನು ಗಳಿಸಿಕೊಂಡಿದೆ. ಬಸವಣ್ಣ ತಂಡವು 6 ಅಂಕಗಳನ್ನು ಗಳಿಸಿಕೊಂಡಿದೆ. ಚನ್ನಮಲ್ಲಿಕಾರ್ಜುನ ತಂಡವು 8 ಅಂಕಗಳನ್ನು ಗಳಿಸಿಕೊಂಡಿದೆ. ಹಾಗೆ ಅಕ್ಕಮಹಾದೇವಿ ತಂಡವು 10 ಅಂಕಗಳನ್ನು ಗಳಿಸಿಕೊಂಡು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ತಂಡ ಅಕ್ಕಮಹಾದೇವಿ ತಂಡವು. 2ನೇ ಸ್ಥಾನವನ್ನು ಗಳಿಸಿಕೊಂಡಿರುವ ತಂಡವು ಚನ್ನಮಲ್ಲಿಕಾರ್ಜುನ ತಂಡ. ಹಾಗೆ 3ನೇ ಸ್ಥಾನವನ್ನು ಗಳಿಸಿಕೊಂಡ ತಂಡ ಭಗತ್ ಸಿಂಗ್ ತಂಡ.
ಅದರಲ್ಲಿ ಮೊದಲು ಬಂದಂತಹ ತಂಡಕ್ಕೆ ಧನ್ಯವಾದಗಳು. ಹಾಗೆ 2ನೇ ಸ್ಥಾನ ಗಳಿಸಿಕೊಂಡಂತಹ ಚನ್ನಮಲ್ಲಿಕಾರ್ಜುನ ತಂಡಕ್ಕೆ ಧನ್ಯವಾದಗಳು. 3ನೇ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂತಹ ಭಗತ್ ಸಿಂಗ್ ತಂಡಕ್ಕೆ ಧನ್ಯವಾದಗಳು. 4ನೇ ತಂಡ ಬಸವಣ್ಣ ತಂಡವು 6 ಅಂಕಗಳನ್ನು ಗಳಿಸಿಕೊಂಡು 4ನೇ ಸ್ಥಾನ ಪಡೆದಿದೆ. ಈ ತಂಡಕ್ಕೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.